ನಾವೀಗಾಗಲೇ ಕಾಂಗ್ರೆಸ್ನಲ್ಲಿ ನಡೀತಾ ಇರುವಂತಹ ಅಧಿಕಾರ ಹಂಚಿಕೆಯ ನಾಯಕತ್ವ ಬದಲಾವಣೆಯ ಚಟಾಪಟಿಯ ಬಗ್ಗೆ ಮಾಹಿತಿಯನ್ನು ಕೊಡ್ತಾ ಇದ್ವಿ. ಇನ್ನು ಎರಡು ರೀತಿಯ ವಾದಗಳಿದಾವೆ. ಒಂದು ಹೈಕಮಾಂಡ್ ಶ್ರೀರಕ್ಷೆಯೊಂದಿಗೆ ಬದಲಾವಣೆ, ಮತ್ತೊಂದು ಶಾಸಕರ ಬಲದೊಂದಿಗೆ ಕುರ್ಚಿ ಉಳಿಸಿಕೊಳ್ಳುವಂತ ಪ್ರಯತ್ನ. ಹೈಕಮಾಂಡ್ ಶ್ರೀರಕ್ಷೆಯೊಂದಿಗೆ ಬದಲಾವಣೆಯ ನಿರೀಕ್ಷೆಯಲ್ಲಿ ಡಿಸಿಎಂ ಟೀಮ್, ಶಾಸಕರ ಬಲದೊಂದಿಗೆ ಕುರ್ಚಿ ಉಳಿಸಿಕೊಳ್ಳುವ ಪ್ರಯತ್ನದಲ್ಲಿ ಮುಖ್ಯಮಂತ್ರಿ ಟೀಮ್. ಈ ಮಧ್ಯೆ ಪದೇ ಪದೇ ತ್ಯಾಗದ ಮಾತುಗಳನ್ನು ಡಿಸಿಎಂ ಡಿಕೆಶಿ ಆಡ್ತಾ ಇದ್ದಾರೆ. ಯಾವ ಕಾರ್ಯಕ್ರಮಕ್ಕೆ ಹೋದರೂ ಅದೇ ಭಾಷಣ. ಸೋನಿಯಾ ಗಾಂಧಿ ಅವರ ತ್ಯಾಗವನ್ನು ಉಲ್ಲೇಖಿಸ್ತಾರೆ. ಅವರ ಮನೆ ಬಾಗಿಲಿಗೆ ಬಂದಿತ್ತು, ಅಧಿಕಾರ ಬಿಟ್ಟುಕೊಟ್ರು, ಮನಮೋಹನ್ ಸಿಂಗ್ ಅವರನ್ನು ಪ್ರಧಾನಿಯಾಗೋದಕ್ಕೆ ಬಿಟ್ರು. ಇಂದಿರಾ ಗಾಂಧಿ ಜೀವವನ್ನೇ ತ್ಯಾಗ ಮಾಡಿದ್ರು ದೇಶಕ್ಕೋಸ್ಕರ ಅಂತ ತ್ಯಾಗದ ಪಾಠವನ್ನ ಉಪಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಪದೇ ಪದೇ ಮಾಡ್ತಿದ್ದಾರೆ. ಹೋದ ಕಾರ್ಯಕ್ರಮಗಳಲ್ಲೆಲ್ಲ ಇದೇ ಭಾಷಣ. ಇತ್ತೀಚೆಗೆ ಅವರು ಎಲ್ಲೆಲ್ಲಿ ಕಾರ್ಯಕ್ರಮದಲ್ಲಿ ಭಾಗಿಯಾಗ್ತಾರೋ ಅಲ್ಲೆಲ್ಲ ಭಾಷಣ ಆಗ್ತಾ ಇರೋದು ಸೋನಿಯಾ ಗಾಂಧಿ ಅವರ ತ್ಯಾಗ, ಗಾಂಧಿ ಕುಟುಂಬದ ತ್ಯಾಗ, ಇಂದಿರಾ ಗಾಂಧಿ ಅವರು ದೇಶಕ್ಕೋಸ್ಕರ ಜೀವ ಕೊಟ್ಟರು ಅನ್ನುವಂಥ ಭಾಷಣ. ಬಿಹಾರದ ನಾಗರಿಕರ ಜೊತೆಗೊಂದು ಕಾರ್ಯಕ್ರಮ ಆಯೋಜನೆಯಾಗಿತ್ತು, ಅಲ್ಲೂ ಕೂಡ ಅದೇ ಭಾಷಣ ಮಾಡಿದರು. ತ್ಯಾಗದ ಬಗ್ಗೆ ಪದೇ ಪದೇ ಉಪಮುಖ್ಯಮಂತ್ರಿ ಮಾತನಾಡ್ತಾ ಇರೋದು. ಸೈಲೆಂಟ್ ಮೆಸೇಜಾ ಅನ್ನುವಂಥ ಪ್ರಶ್ನೆ. ತ್ಯಾಗ ಅನ್ನೋ ವಿಚಾರ ಯಾರಿಗೆ ಅಪ್ಲೈ ಆಗ್ತಿದೆ? ಸ್ವತಃ ಅವರಿಗೆ ಅಪ್ಲೈ ಆಗೋದನ್ನು ಹೇಳ್ತಿದ್ದಾರೋ ಅಥವಾ ಉಳಿದವರು ತ್ಯಾಗ ಮಾಡಬೇಕು ಅಂತ ಹೇಳ್ತಿದ್ದಾರೋ? ಒಟ್ಟಲ್ಲಿ ಮೆಸೇಜ್ ಸೈಲೆಂಟ್ ಇದೆ. ಆ ಮೆಸೇಜಿನ, ಆ ಮಾತಿನ ಹಿಂದಿನ ಮರ್ಮ ಏನು ಅನ್ನೋದು ರಾಜಕೀಯ ವಲಯದಲ್ಲಿ ಸದ್ಯ ಆಗ್ತಾ ಇರುವಂತ ಚರ್ಚೆ. ಪದೇ ಪದೇ ತ್ಯಾಗದ ಮಾತುಗಳು ಉಲ್ಲೇಖ ಆಗ್ತಿದೆ. ಅವರು ಹೇಳ್ತಾ ಇರೋದು 2008ರ ಕತೆ, 2004ರ ಕತೆ, ಕ್ಷಮಿಸಿ. ರಾಜೀವ್ ಗಾಂಧಿಯವರು ಈ ದೇಶದ ಐಕ್ಯತೆಗೆ, ಸಮಗ್ರತೆಗೆ, ಶಾಂತಿಗೆ ಪ್ರಾಣನೇ ತ್ಯಾಗ ಮಾಡಿದ್ರು ಅಂತ ಒಂದು ಐತಿಹಾಸಿಕವಾದಂತ ಪಕ್ಷದಲ್ಲಿ ನಾವೆಲ್ಲ ಕೆಲಸ ಮಾಡ್ತಾ ಇದ್ದೀವಿ. ಸೊ ಡಿ ಕೆ ಶಿವಕುಮಾರ್ ಬಂದಿದ್ರು, ನೀವು ನನಗೆ ದೊಡ್ಡ ಸ್ಥಾನ ಬೇಕು ಅಂತ ಹೇಳಿದಿರಿ, ಅದು ಮುಖ್ಯ ಅಲ್ಲ. ಅಲ್ಲಿ ಬಿಹಾರಲ್ಲಿ ಮಹಾಗಠಬಂಧನ ಅಧಿಕಾರಕ್ಕೆ ತಂದ್ರೆ ನನಗೆ ಎಲ್ಲಾ ಸ್ಥಾನನೂ ನೀವು ಕೊಟ್ಟಂಗೆ. ಇದನ್ನು ತಾವೆಲ್ಲ ಗಮನದಲ್ಲಿಟ್ಕೊಳ್ಳಿ. ಈ ದೇಶಕ್ಕೆ ತ್ಯಾಗ ಮಾಡಿದೆ, ಸೊ ಅವರಿಗೆ ಶಕ್ತಿ ಕೊಡಬೇಕು. ಅದನ್ನೇ ಇವತ್ತು ತೇಜಸ್ವಿ ಅವರು ಇವತ್ತು ಘೋಷಣೆ ಕೂಡ ಮಾಡಿದ್ದಾರೆ. ಇವತ್ತು ಅವರ ಸೊಸೆ ಸೋನಿಯಾ ಗಾಂಧಿ ಈ ದೇಶದ ಪ್ರಧಾನಮಂತ್ರಿ ಆಗುವಂತಹ ಒಂದು ದೊಡ್ಡ ಅವಕಾಶ ಇದೆ. ಈ ದೇಶದಲ್ಲಿ ಅನೇಕರು ಟೀಕೆ ಮಾಡೋದು ಸಾಧ್ಯ ಇಲ್ಲ, ನಾವು ತಲೆ ಬೋಧಿಸುತ್ತೀವಿ ಅಂತ ಹೇಳಿ ಸುಷ್ಮಾ ಸ್ವರಾಜ್ ಮತ್ತು ಮಧ್ಯಪ್ರದೇಶದ ಮಾಜಿ ಮುಖ್ಯಮಂತ್ರಿ ಅವರು ಕೂಡ ಹೇಳಿದ್ದಾರೆ. ಆದರೆ ಇವತ್ತು ಅವತ್ತಿನ ಕಾಲದಲ್ಲಿ ಯುಪಿಯ ರಚನೆ ಆದಾಗ ಎಲ್ಲ ಕಾಂಗ್ರೆಸ್ ಮತ್ತು ಯುಪಿಯವರೆಲ್ಲ ಸೇರಿ ಈ ದೇಶಕ್ಕೆ ಆ ತಾಯಿ ಸೋನಿಯಾ ಗಾಂಧಿ ಅವರಿಗೆ ಈ ದೇಶದ ಪ್ರಧಾನಮಂತ್ರಿ ಅಂತ ಹೇಳಿ. ಹೆಚ್ಚಿನ ಡೀಟೇಲ್ ನೀಡೋದಕ್ಕೆ ನಮ್ಮ ಪ್ರತಿನಿಧಿ ವಿದ್ಯಾ ನ್ಯೂಸ್ ಡೆಸ್ಕ್ ಇಂದ ನೇರ ಸಂಪರ್ಕದಲ್ಲಿ. ವಿದ್ಯಾ, ಹೋದಲ್ಲೆಲ್ಲ ತ್ಯಾಗದ ಮಾತು, ತ್ಯಾಗದ ಭಾಷಣ. ಯಾರಿಗೆ ಮೆಸೇಜ್ ಕೊಡ್ತಾ ಇದಾರ? ತ್ಯಾಗದ ಕಾನ್ಸೆಪ್ಟ್ ಯಾರಿಗೆ ಅಪ್ಲೈ ಆಗುತ್ತೆ ಅಂತ ಮಾತನಾಡ್ತಾ ಇರೋದು? ರಕ್ಷಿತ್, ನಾವು ಡಿ ಕೆ ಶಿವಕುಮಾರ್ ಅವರ ಕಳೆದ 6 ತಿಂಗಳಿಂದ ಅವರು ಮಾಡ್ತಾ ಇರುವಂತಹ ಭಾಷಣಗಳಿರಬಹುದು, ಅದರ ಜೊತೆಗೆ ಅವರು ಕೊಡ್ತಾ ಇರುವಂತಹ ಹೇಳಿಕೆಗಳನ್ನ ನಾವು ಗಮನಿಸಬೇಕಾಗತ್ತೆ. ಈ ಸಂದರ್ಭದಲ್ಲಿ ಸದನದಲ್ಲಿ ಅವರು ಯಾವಾಗ RSS ಗೀತೆಯನ್ನ ಆಡಿದ್ರು ಆ ಸಂದರ್ಭದಲ್ಲಿ ಸಾಕಷ್ಟು ಜನ ವಿರೋಧವನ್ನ ವ್ಯಕ್ತಪಡಿಸಿದ್ರು. ಅದೇ ಪಕ್ಷದಲ್ಲಿರುವಂತಹ ಹಿರಿಯ ಮುಖಂಡರು ಕೂಡ RSS ಗೀತೆಯನ್ನ ಡಿ ಕೆ ಶಿವಕುಮಾರ್ ಅವರು ಹಾಡಬಾರ್ದಾಗಿತ್ತು ಅನ್ನುವಂತಹ ಮಾತುಗಳು ಕೇಳಿಬಂದಿತ್ತು. ಆ ಸಂದರ್ಭದಲ್ಲೂ ಕೂಡ ಡಿ ಕೆ ಶಿವಕುಮಾರ್ ಅವರು ಪಕ್ಷ ನಿಷ್ಠೆಯ ಬಗ್ಗೆ ಮಾತನಾಡಿದ್ರು. ಅದರಲ್ಲೂ ಮುಖ್ಯವಾಗಿ ನನಗೆ ವಿರೋಧ ಪಕ್ಷದಿಂದ ಆಫರ್ಗಳು ಬಂದಂತ ಸಂದರ್ಭದಲ್ಲಿ ನಾನು ಆಫರ್ಗಳನ್ನ ಧಿಕ್ಕರಿಸಿ ನಾನು ಜೈಲಿಗೆ ಹೋಗಿ ನಾನು ಪಕ್ಷ ನಿಷ್ಠೆಯನ್ನ ಮೆರೆದಿದ್ದೆ, ಅದನ್ನ ಎಲ್ಲರೂ ಕೂಡ ನೆನಪಿಸ್ಕೊಳ್ಬೇಕು ಅನ್ನುವಂತಹ ಮಾತನ್ನ ಅವರು ಹೇಳಿದ್ರು. ಈ ಸಂದರ್ಭದಲ್ಲಿ ಈಗ ಮತ್ತೆ ಪವರ್ ಶೇರಿಂಗ್ ನ ಚರ್ಚೆ ಆಗ್ತಾ ಇದೆ ರಾಜ್ಯ ರಾಜಕಾರಣದಲ್ಲಿ. ನವೆಂಬರ್ ಕ್ರಾಂತಿ ಆಗತ್ತೆ ಅನ್ನುವಂತಹ ಹೇಳಿಕೆಗಳನ್ನ ಸಾಕಷ್ಟು ನಾಯಕರು ಕೊಡ್ತಾ ಇರುವಂತದ್ದು. ಈ ಸಂದರ್ಭದಲ್ಲಿ ಅವರು ತ್ಯಾಗವನ್ನ ಎಲ್ಲರಿಗೂ ಕೂಡ ನೆನಪಿಸ್ತಾ ಇದ್ದಾರೆ. ಕಳೆದ ಇತಿಹಾಸವನ್ನ ನೋಡ್ತಾ ಹೋದ್ರೆ ಸೋನಿಯಾ ಗಾಂಧಿ ಅವರಿಗೆ
PM ಆಗುವಂತಹ ಪ್ರಧಾನಮಂತ್ರಿ ಆಗುವಂತಹ ಆಫರ್ ಬಂದಿತ್ತು. ಅವರ ಮನೆ ಬಾಗಿಲಿಗೆ PM ಆಗಿ ಅನ್ನುವಂತಹ ನಿಟ್ಟಿನಲ್ಲಿ ಆಫರ್ ಅನ್ನ ಕೊಡಲಾಗಿತ್ತು. ಆದ್ರೆ ಅವರು ಪ್ರಧಾನಮಂತ್ರಿ ಆಗದೆ ತಮ್ಮ ಪ್ರಧಾನಮಂತ್ರಿಯ ಸ್ಥಾನವನ್ನ ಮನಮೋಹನ್ ಸಿಂಗ್ ಅವರಿಗೆ ಬಿಟ್ಕೊಡುವ ಮೂಲಕ ತ್ಯಾಗವನ್ನ ಮಾಡಿದ್ರು. ಸೊ ಅದೇ ರೀತಿಯಾಗಿ ನಾನು ತ್ಯಾಗವನ್ನ ರಾಜ್ಯ ರಾಜಕಾರಣದಲ್ಲಿ ಮಾಡಿದ್ದೇನೆ ಅನ್ನುವಂತಹ ಎಲ್ಲರಿಗೂ ಕೂಡ ಒಂದು ಸಂದೇಶವನ್ನ ಕೊಡ್ತಾ ಇರುವಂತಹ ನಿಟ್ಟಿನಲ್ಲಿ DK ಶಿವಕುಮಾರ್ ಅವರು ಓದಲ್ಲೆಲ್ಲ ಭಾಷಣವನ್ನ ಮಾಡ್ತಾ ಇರುವಂತದ್ದು. ತನಗೂ ಕೂಡ CM ಆಗುವಂತಹ ಅರ್ಹತೆ ಇತ್ತು, ಅದರ ಜೊತೆಗೆ ಆಫರ್ ಕೂಡ ಇತ್ತು. ಸೊ ಆ ಸಂದರ್ಭದಲ್ಲಿ ಇಬ್ಬರು ಕೂಡ ಅಂದ್ರೆ CM ಸಿದ್ದರಾಮಯ್ಯನವರು ಇರಬಹುದು, ಅದರ ಜೊತೆಗೆ DK ಶಿವಕುಮಾರ್ ಅವರು ಇರಬಹುದು, ಇಬ್ಬರು ಕೂಡ ಸಮಾನರಾಗಿ ನಾವು ಎಲೆಕ್ಷನ್ ನಲ್ಲಿ ಕೆಲಸವನ್ನ ಮಾಡಿದ್ರಿ. ಸೊ ನಾನು ಯಾರು CM ಆಗಬೇಕು ಅನ್ನುವಂತಹ ಸಂದರ್ಭದಲ್ಲಿ CM ಅವರಿಗೆ ನಾನು ತ್ಯಾಗ ಮಾಡಿದೆ ಅನ್ನುವಂತಹ ನಿಟ್ಟಿನಲ್ಲಿ DK ಶಿವಕುಮಾರ್ ಅವರು ಒಂದು ಸಂದೇಶವನ್ನ ಕೊಡ್ತಾ ಇರಬಹುದು. ಯಾಕಂದ್ರೆ ಯಾವಾಗ DK ಶಿವಕುಮಾರ್ ಅವರು CM ಆಗಬೇಕು ಅನ್ನುವಂಥದ್ದು ಇರಬಹುದು, ಅದರ ಜೊತೆಗೆ ಪವರ್ ಶೇರಿಂಗ್ ವಿಚಾರಗಳು ಬರುತ್ತೆ. ಸೊ ಆ ಎಲ್ಲಾ ಸಂದರ್ಭದಲ್ಲೂ ಕೂಡ ಸಾಕಷ್ಟು ಜನ ಹಿರಿಯ ಮುಖಂಡರು ಇರಬಹುದು, ಅದರ ಜೊತೆಗೆ ಬೇರೆ ಬೇರೆ ವಿಚಾರಗಳನ್ನ ದಲಿತ CM ಇರಬಹುದು, ಈ ರೀತಿಯಾದಂತಹ ವಿಚಾರಗಳನ್ನ ತಂದು ದಲಿತ CM ಅನ್ನುವಂಥದ್ದು ಇರಬಹುದು, ಅದರ ಜೊತೆಗೆ ಸಚಿವ ಸಂಪುಟ ವಿಸ್ತರಣೆ ಇರಬಹುದು, ಈ ರೀತಿಯಾಗಿ ಬೇರೆ ಬೇರೆ ವಿಚಾರಗಳನ್ನ ತರುವಂತದ್ದನ್ನ ನಾವು ನೋಡ್ತಾ ಇದ್ವಿ. ಸೊ ಅದೇ ನಿಟ್ಟಿನಲ್ಲಿ ಈಗಲೂ ಕೂಡ ನವೆಂಬರ್ ಕ್ರಾಂತಿ ಅಂದ ತಕ್ಷಣ ದಲಿತ CM ಅನ್ನುವಂತಹ ಚರ್ಚೆಗಳು ಶುರುವಾಗ್ತಾ ಇದೆ. ಸಚಿವ ಸಂಪುಟ ವಿಸ್ತರಣೆ, ಸಚಿವ ಸಂಪುಟ ಪುನರ್ರಚನೆ ಅನ್ನುವಂತಹ ಚರ್ಚೆಗಳು ಆಗ್ತಾ ಇದೆ. ಈ ಸಂದರ್ಭದಲ್ಲಿ ಎಲ್ಲರಿಗೂ ಕೂಡ ತ್ಯಾಗವನ್ನ ನಾನು ಏನು ಮಾಡಿದ್ದೆ ಅನ್ನುವಂಥದ್ದನ್ನ ನೆನಪಿಸುವಂತಹ ಕೆಲಸವನ್ನ DK ಶಿವಕುಮಾರ್ ಅವರು ಮಾಡ್ತಾ ಇರಬಹುದು ಅನ್ನುವಂಥದ್ದು ಸ್ಪಷ್ಟವಾಗಿ ಇಲ್ಲಿ ತಿಳಿತಾ ಇರುವಂಥದ್ದು. ರಕ್ಷತ್, ಥ್ಯಾಂಕ್ ಯು ವಿದ್ಯಾ ಮಾಹಿತಿಗೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.